ಶ್ರೀ ನಂದೀಶ್ವರ ಸ್ವಾಮೀಜಿ ಪುಣ್ಯಕ್ಷೇತ್ರಕ್ಕೆ ಹರಿದು ಬಂದ ಜನಸಾಗರ. ಹೌದು ವೀಕ್ಷಕರೇ, ಇತ್ತೀಚೆಗೆ ನಿರ್ಮಾಣವಾದ ತೋಟದ ಗುಡ್ಡದಹಳ್ಳಿಯ ಎಲೆತೋಟ ಶಿವಕುಮಾರ ಸ್ವಾಮೀಜಿ ಬಡಾವಣೆಯಲ್ಲಿರುವಂತಹ ಶ್ರೀ ನಂದೀಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರದಲ್ಲಿ ಮೊದಲನೇ ವರ್ಷದ ಕಾರ್ತಿಕ ಮಹೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹರಿದು ಬಂದಿದ್ದಾರೆ. ತೋಟದ ಗುಡ್ಡದಹಳ್ಳಿ ಎಲೆತೋಟ ಶ್ರೀ ಶಿವಕುಮಾರ ಸ್ವಾಮೀಜಿ ಬಡಾವಣೆಯಲ್ಲಿರುವಂತಹ ಪವಾಡ ಶ್ರೀ ನಂದೀಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಮೊದಲನೇ ವರ್ಷದ ಕಾರ್ತಿಕ ಮಾಸದ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಿನಿಂದಲೇ ಶ್ರೀ ನಂದೀಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಶಿವನಿಗೆ ಬೆಣ್ಣೆ ಅಲಂಕಾರ ಹಾಗೂ ರುದ್ರ ಹೋಮ ಮತ್ತು ಭಜನೆ, ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸ್ವಾಮಿಯ ಸನ್ನಿಧಾನದಲ್ಲಿ ದರ್ಶನ ಪಡೆದ ಭಕ್ತಾದಿಗಳಿಗೆ ಅಮೃತ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು. ಸಾವಿರಾರು ಭಕ್ತಾದಿಗಳು ಶ್ರೀ ನಂದೀಶ್ವರ ಸ್ವಾಮಿಯ ದರ್ಶನ ಪಡೆದು ಸರತಿ ಸಾಲಿನಲ್ಲಿ ನಿಂತು ಪ್ರಸಾದ ಸ್ವೀಕರಿಸಿದ್ದು ವಿಶೇಷವಾಗಿತ್ತು. ದೇವಾಲಯದ ಪರಮ ಭಕ್ತ ಸಂಪತ್ ಕುಮಾರ್ ಮಾತನಾಡಿ, ಸುಮಾರು 6 ತಿಂಗಳ ಹಿಂದೆ ಶ್ರೀ ನಂದೀಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಜೀರ್ಣೋದ್ಧಾರಗೊಂಡಿದೆ. ಪ್ರತಿದಿನ ಬೆಳಗ್ಗೆ ಅಭಿಷೇಕ, ಪ್ರಸಾದ ವಿನಿಯೋಗ ನಡೆದುಕೊಂಡು ಬಂದಿದೆ. ಕಡೆ ಸೋಮವಾರ ಮೊದಲನೇ ವರ್ಷದ ಕಾರ್ತಿಕ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಸಾವಿರಾರು ಭಕ್ತಾದಿಗಳು ನಂದೀಶ್ವರ ಸ್ವಾಮಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಈ ದೇವಾಲಯದಲ್ಲಿ ಶಿವನ ಪವಾಡದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಎಂದರು. ಕುಟುಂಬಸ್ಯ ಸರ್ವಕಷ್ಟ ಸಂಕಷ್ಟ ನಿವಾರಯ ಪರಬ್ರಹ್ಮಣೇ ನಮೋ ನಮಃ ನಮಃ ಸೂರ್ಯಾಯ ಸೋಮಾಯ ಅಂಗಾರಕಾಯ ಉದಾಯ ಬೃಹಸ್ಪತಯೇ ಶುಕ್ರಾಯ ಶನಿಶ್ಚರಾಯ ಯಾಹವೇ ಕೇತುವೆ ನಮೋ ನಮಃ ಮೃತ್ಯುಂಜಯಂ ಮಹಾದೇವಂ ಅಪಮೃತ್ಯು ನಿವಾರಣಂ ಸರ್ವಾಣಿ ಸಹಿತಂ ವಂದೇ ಸರ್ವದುಃಖೋಪ ಉಪಶಾಂತಹೇ ಋಣರೋಗ ದಾರಿದ್ರ್ಯ ತಾಪಕ್ಷುತ ಅಪಮೃತ್ಯುವಃ ಭಯಶೋಕ ಮನಸ್ತಾಪ ನಶ್ಯಂತು ಮಮ ಕುಟುಂಬಸ್ಯ ಸರ್ವದಾ ಸ್ವಸ್ತಿಃ ಶ್ರದ್ಧಾ ವೇದಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಮಹಾನಂದೀಶ್ವರ ನಂದೀಶ್ವರ ಮಹಾನಂದೀಶ್ವರ ರಕ್ಷ ರಕ್ಷೋ ರಕ್ಷ ರಕ್ಷೋ ಇಂಥ ಜಾಗದಲ್ಲಿ ಪ್ರದಕ್ಷಿಣೆ ಮಾಡಿಬಿಟ್ಟು ಸರ್ ಹೇಳಿ ಸರ್. ಇವತ್ತು ನಂದೇಶ್ವರ ಸ್ವಾಮಿಯ ಮೊದಲನೇ ವರ್ಷದ ಕಾರ್ತಿಕ ಮಾಸದ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಿದೆ. ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರೆ, ಏನು ಹೇಳ್ತೀರಾ? ನೀವೇ ನೋಡ್ತಾ ಇದ್ದೀರಾ, ನಮ್ಮ ತೋಟಗುಡದಲ್ಲಿ ಶ್ರೀ ನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಕಡೆಯ ಕಾರ್ತಿಕ ಸೋಮವಾರದ ಅಂಗವಾಗಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಮೊದಲನೇ ವರ್ಷದಲ್ಲಿ ಹಮ್ಮಿಕೊಂಡಿದ್ದು. ಏಕೆಂದರೆ ನಮ್ಮ ನಂದೀಶ್ವರ ಸ್ವಾಮಿ ದೇವಾಲಯ ಉದ್ಘಾಟನೆ ಆಗಿ 6 ತಿಂಗಳಾಯಿತು. ಸತತವಾಗಿ ಇಲ್ಲಿವರೆಗೂ 6 ತಿಂಗಳಿಂದ ಸತತವಾಗಿ ಪ್ರತಿನಿತ್ಯ ಬೆಳಗ್ಗೆ ಅಭಿಷೇಕ ಆಗುತ್ತೆ ಮತ್ತು ಸಂಜೆ ಮಹಾಮಂಗಳಾರತಿಯಿಂದ 7:30ಕ್ಕೆ ಪ್ರಸಾದ ವಿನಿಯೋಗ ಆಗುತ್ತೆ ಪ್ರತಿದಿನ. ಅದೇ ರೀತಿ ಕಾರ್ತಿಕ ಸೋಮವಾರದ ವಿಶೇಷ ಅಂಗವಾಗಿ ಏನು 3 ಕಾರ್ತಿಕ ಸೋಮವಾರದಲ್ಲೂ ಬೆಳಿಗ್ಗೆ ರುದ್ರಾಭಿಷೇಕ ಇರೋದು, ಮತ್ತು ಬೆಳಗ್ಗೆ ರುದ್ರಾಭಿಷೇಕ ಮತ್ತು ಸಂಜೆ ದೀಪಾರಾಧನೆ ಇರೋದು, ಮತ್ತು ಭಕ್ತಾದಿಗಳ ಕೈಲೇ ಕ್ಷೀರಾಭಿಷೇಕ ಕಾರ್ಯಕ್ರಮವನ್ನು 3 ವಾರ ಹಮ್ಮಿಕೊಂಡಿದ್ದು. ಇವತ್ತು ಸಹ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ವಿಶೇಷವಾಗಿ ನಮ್ಮ ಭಕ್ತಾದಿಗಳಿಂದ, ನಮ್ಮ ತೋಟಗುಡದ ಗ್ರಾಮ ಆಗಿರ್ಬೋದು, ಅಕ್ಕಪಕ್ಕದ ಗ್ರಾಮದ ಭಕ್ತಾದಿಗಳ ಗ್ರಾಮಸ್ಥರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದ್ಧೂರಿಯಾಗಿ. ನಾವು ಸಹ ಅಂದ್ಕೊಂಡಿರಲ್ಲ ಇಷ್ಟು ಸಂಖ್ಯೆಯಲ್ಲಿ ಜನಸಮೂಹ ಭಕ್ತಾದಿಗಳು ಬರ್ತಾರೆ ಅಂತಂದ್ಬಿಟ್ಟು. ಬೆಳಿಗ್ಗೆ 6:30 7 ಗಂಟೆಯಿಂದ ರುದ್ರಾಭಿಷೇಕ ಕಾರ್ಯಕ್ರಮ ಇತ್ತು. ನಂತರ ನಂದೀಶ್ವರ ಸ್ವಾಮಿಗೆ ಬೆಣ್ಣೆ ಅಲಂಕಾರದೊಂದಿಗೆ ರುದ್ರ ಹೋಮವನ್ನು ಹಮ್ಮಿಕೊಂಡಿದ್ದು. ಅದಾದ ನಂತರ ಈಗ 12:30ರಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಶೇಷವಾಗಿ ಮಾಡಬೇಕು ಅಂತಂದ್ಬಿಟ್ಟು ಕೇವಲ ಒಂದು ವಾರದಿಂದ ಆಯೋಜನೆ ಮಾಡಿದ್ದು. ಈ 1 ವಾರಕ್ಕೆ ನಾವು ಈ ಮಟ್ಟಿಗೆ ಕಾರ್ಯಕ್ರಮ ಆಗುತ್ತೆ ಅಂತಂದ್ಬಿಟ್ಟು ನಾವು ಅಂದ್ಕೊಂಡಿರಲ್ಲ. ವಿಶೇಷವಾಗಿ ಬೆಳಗ್ಗೆ ಪೂಜಾ ಕಾರ್ಯಕ್ರಮ ಮುಗಿದ ಮೇಲೆ 12:30ರಿಂದ ಭಕ್ತಾದಿಗಳು ಸೇರಿ ಈ ಒಂದು ವಿಶೇಷ ಈ ಸಲ ಏನೋ ಒಂದು ವಿಶೇಷವಾಗಿ ಒಂದು ಪ್ರಸಾದ ವಿನಿಯೋಗ ಮಾಡಬೇಕು ಅಂತ ಅಂದ್ಕೊಂಡಾಗ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಮುದ್ದೆ ಕಾಳುಳ್ಳಿ ಮತ್ತು ಒಬ್ಬಟ್ಟು ಮಾಡಬೇಕು ಅಂತಂದ್ಬಿಟ್ಟು ವಿಶೇಷತೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ನಾವು ಇಷ್ಟು ಸಂಖ್ಯೆಯಲ್ಲಿ ಬರ್ತಾನೆ ಫಸ್ಟ್ ಸ್ಟಾರ್ಟಿಂಗ್ 1,500 ಜನಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು.
ಈಗ ಸುಮಾರು 4ರಿಂದ 5 ಸಾವಿರ ಜನಕ್ಕೆ ನಿನ್ನೆ ಮೊನ್ನೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಒಂದು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ನಮ್ಮ ಎಮ್ ಎಲ್ ಔಟ್ ಇರ್ತಕ್ಕಂಥ ಅಮೃತ್ ಹಾಸ್ಪಿಟಲ್ ವತಿಯಿಂದ ಅವರು ಸಹ ಬಂದು ಈ ಪ್ರತಿದಿನ ಜನಸಂಖ್ಯೆ ನೋಡಿ ನಾವು ಸಹ ಇಲ್ಲೊಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂತ ಮಾಡಿ ಅವರು ಬೆಳಿಗ್ಗೆಯಿಂದ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಮತ್ತು ನೇತ್ರ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡು ಅವರು ಸಹ ಆ ಕಾರ್ಯಕ್ರಮ ಸಹ ನೀವು ನೋಡ್ತಾ ಇದ್ದೀರಾ, ನೂರಾರು ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ಈಗ 2 ಗಂಟೆಯಿಂದ 6 ಗಂಟೆಯವರೆಗೆ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಂತರ 6 ಗಂಟೆಯಿಂದ ಶ್ರೀ ನಂದೀಶ್ವರ ಸ್ವಾಮಿಗೆ ಭಕ್ತಾದಿಗಳಿಂದ ಕ್ಷೀರಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ದೀಪೋತ್ಸವ ಕಾರ್ಯಕ್ರಮ ಸಹ ಇಂದು ಸಂಜೆ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇದೆ ದಿನೇ ಜನಸಂಖ್ಯೆ ಅಂದರೆ ಭಕ್ತರ ಸಂಖ್ಯೆ ನಮ್ಮ ನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ಹೆಚ್ಚುತ್ತಿದ್ದು ಪ್ರತಿನಿತ್ಯ ನೂರಾರು ಜನ ಸಂಜೆ 7:30 ಪೂಜಾ ಕಾರ್ಯಕ್ರಮ ಮತ್ತು ಪ್ರಸಾದ ವಿನಿಯೋಗಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ಸಹ ಈ ಒಂದು ಕಾರ್ಯಕ್ರಮ ಮತ್ತು ನಮ್ಮ ನಂದೀಶ್ವರ ಸ್ವಾಮಿ ದೇವರ ಆಶೀರ್ವಾದ ಪಡ್ಕೊಂಡು ಹೋಗಲಿ ಅಂತಂದ್ಬಿಟ್ಟು ಎಲ್ಲರೂ ಈ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದಾರೆ. ನಮ್ಮದೇನಿಲ್ಲ ಸರ್, ನಂದೀಶ್ವರ ಸ್ವಾಮಿ ಮೇಲೆ ಭಕ್ತಿಯಿಂದ ಭಕ್ತಾದಿಗಳು ಬಂದು ದೇವರು ಆಶೀರ್ವಾದ ಮಾಡಿ ಒಳ್ಳೆ ಅನುಕೂಲ ಮಾಡ್ತಾನೆ ಮತ್ತು ಒಳ್ಳೆಯ ಆರೋಗ್ಯ ಕೊಡ್ತಾ ಇದ್ದಾನೆ ಅಂತಂದ್ಬಿಟ್ಟು ನಮ್ಮ ಭಕ್ತರು ಹೇಳ್ತಾರೆ. ನಾವು ಹೇಳೋದೇನಿಲ್ಲ, ಬೇಕಾದ್ರೆ ನೀವು ನಮ್ಮ ಅರ್ಚಕರ ಹತ್ರ ಬೇಕಾದ್ರೆ ನೀವು ಪ್ರಶ್ನೆ ಕೇಳ್ಬೋದು, ಅವರು ಸಹ ಇದೇ ರೀತಿ ಹೇಳ್ತಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡಿ, ನೀವೇ ನೋಡ್ತಾ ಇದ್ದೀರಾ ಜನಸಂಖ್ಯೆ. ಅಕ್ಕಪಕ್ಕ ಗ್ರಾಮಸ್ಥರು ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಮತ್ತು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಂಪತ್ ಕುಮಾರ್ ಅಂತಂದ್ಬಿಟ್ಟು ತೋಟದಗುಡದಲ್ಲಿ ಗ್ರಾಮಸ್ಥ. ನಂದೀಶ್ವರ ಸ್ವಾಮಿ ಬಗ್ಗೆ ಸರ್, ನಾವು ಇದೇ ಬಡಾವಣೆಯಲ್ಲಿ ಶ್ರೀ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ಇರುವ ನಿವಾಸಿಗಳು. ನಮ್ಮ ಎಲ್ಲ ಭಕ್ತ ಬಾಂಧವರು, ಈ ದೇವಸ್ಥಾನ ಓಪನ್ ಆಗಿ 6 ತಿಂಗಳಾಗಿದೆ. 6 ತಿಂಗಳಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಭಕ್ತರು ಮತ್ತು ನಮ್ಮ ಸ್ನೇಹಿತ ಬಳಗದವರು ಪ್ರತಿಯೊಬ್ಬರು ಈ ಬಡಾವಣೆಯಿಂದ ಎಲ್ಲ ಸಹಕಾರ ನೀಡಿದ್ದಾರೆ. ಈ ಬಡಾವಣೆಗೆ, ಈ ಏರಿಯಾದಲ್ಲಿ ಈ ಥರ ದೇವಸ್ಥಾನ, ನಂದೀಶ್ವರ ಸ್ವಾಮಿ, ಈಶ್ವರ ಸ್ವಾಮಿ ದೇವಸ್ಥಾನ ಇರಲಿಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಪ್ರತಿ ದಿವಸ ಅಲಂಕಾರ, ಕ್ಷೀರಾಭಿಷೇಕ, ರುದ್ರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ, ಪ್ರತಿಯೊಂದು ಪೂಜಾ ಕಾರ್ಯಕ್ರಮಗಳು ವಿಶೇಷವಾಗಿ ಮಾಡ್ತಾಯಿದ್ದಾರೆ. ಮತ್ತು ಎಲ್ಲ ಭಕ್ತಾದಿಗಳಿಗೂ ತುಂಬ ಅಚ್ಚುಮೆಚ್ಚಿನ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಅವರ ಅನಿಸಿಕೆಗಳು, ಅವರ ಹರಕೆಗಳು ಏನಾರು ಇದ್ದರೆ ಅದನ್ನು ದೇವರು ಈಡೇರಿಸಿದ್ದಾರೆ. ಅದೇ ಥರ ಯಾರಿಗೋ ಒಬ್ಬರು ಭಕ್ತರಿಗೆ ಹರಕೆ ಎಲ್ಲ ಈಡೇರಿದ್ದಕ್ಕೆ ಮುಖವಾಡ ಕೊಡಿಸಿದ್ದಾರೆ ದೇವ್ರದ್ದು. ಹಾಗೂ ಯಾರೋ ಒಬ್ಬರು ಭಕ್ತರು ಅಶ್ವತ್ಥಕಟ್ಟೆ ಮತ್ತು ನಾಗರಕಟ್ಟೆಯನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ತುಂಬ ಒಳ್ಳೆಯದಾಗ್ತಾ ಇದೆ ಈ ದೇವರಿಂದ. ನನ್ನ ಹೆಸರು ವೆಂಕಟೇಶ್ ಅಂತ, ಇದೇ ಬಡಾವಣೆ ನಿವಾಸ. ಸರ್ ಹೇಳಿ ಸರ್, ಈ ದೇವಾಲಯಕ್ಕೆ ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರಾ? ನಾನು ದೇವಸ್ಥಾನ ಓಪನ್ ಆದಾಗಲಿಂದ ಬರ್ತಾ ಇದ್ದೀನಿ. ನನ್ನ ಹೆಸರು ನವೀನ್ ಅಂತೇಳಿ, ಫ್ಯಾಷನ್ ಮಾಸ್ಟರು. ಪ್ರತಿ ದಿವಸ ಬರ್ತೀನಿ. ಪ್ರತಿ ದಿವಸ ಪೂಜೆ ಚೆನ್ನಾಗಿರುತ್ತೆ. ಪ್ರತಿ ದಿವಸದ ಪೂಜೆ ಬೆಳಗ್ಗೆನೇ ಪ್ರಸಾದ ಇರುತ್ತೆ. ತೀರ್ಥ ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಪೂಜೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಹೋಮಗಳು ಮಾಡ್ತಾರೆ. ಪ್ರತಿ ವಿಶೇಷ ದಿನಗಳಲ್ಲಿ, ಅಮಾವಾಸ್ಯೆಗಳಲ್ಲಿ, ಹುಣ್ಣಿಮೆಗಳಲ್ಲಿ ಪೂಜಾ ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ. ಪ್ರತಿ ದಿವಸ ಒಳ್ಳೊಳ್ಳೆ ಪೂಜೆಗಳು. ಸಂಜೆ ಪೂಜೆ ಇರುತ್ತೆ, ಬೆಳಗ್ಗೆ ಪೂಜೆ ಇರುತ್ತೆ, 2 ಹೊತ್ತು ಪೂಜೆ ಇರುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಇದನ್ನು ವಿಡಿಯೋ ನೋಡಿದಂಥವ್ರು ಎಲ್ಲರೂ ಬಂದು ಒಂದು ಸಲ ದೇವರನ್ನು ವಿಸಿಟ್ ಮಾಡಿ ನೋಡಿ. ಒಳ್ಳೆಯದಾಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಳ್ಳೇದಾಗ್ತಾ ಇದೆ. ದೇವರನ್ನು ಮೊರೆ ಹೋದರೆ ಎಲ್ಲ ಒಳ್ಳೇದಾಗುತ್ತೆ. ನಂದೀಶ್ವರನ ಮೊರೆ ಹೋಗಿ ಎಲ್ಲದು ಒಳ್ಳೇದಾಗುತ್ತೆ. ಬನ್ನಿ, ಎಲ್ಲರೂ ಬನ್ನಿ, ನೋಡಿ ದೇವರನ್ನು ಪ್ರದಕ್ಷಿಣೆ ಹಾಕಿ ಮಾಡಿ ಪೂಜಾ ವ್ಯವಸ್ಥೆಗಳು ಮಾಡಿ. ಪ್ರತಿ ದಿವಸ ಪೂಜೆ ಇರುತ್ತೆ, ಪ್ರತಿ ಹುಣ್ಣಿಮೆಯಲ್ಲಿ ಪೂಜೆ ಇರುತ್ತೆ, ಪ್ರತಿ ಅಮಾವಾಸ್ಯೆಯಲ್ಲಿ ವಿಶೇಷವಾದ ಪೂಜೆಗಳನ್ನು ಮಾಡ್ತಾರೆ. ಎಲ್ಲ ಪೂಜೆಗೂ ಬನ್ನಿ.